ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 30/12/2025 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪಾಪಗಳಿಂದ ಹಗುರರಾಗಲು ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿ ತಮ್ಮ ಕರ್ಮದ ಕಥೆಯನ್ನು ತಂದೆಗೆ ಬರೆದುಕೊಡಿ, ಆಗ ಕ್ಷಮೆ ಸಿಗುವುದು. ಶಿವ ಭಗವಾನು ವಾಚ: ನಿನ್ನನ್ನು ಪಡೆದು ನಾನು ಇಡೀ ಜಗತ್ತನ್ನೇ ಪಡೆದೆನು ಎಂಬ ಗೀತೆಯನ್ನು ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಕೇಳಿದಿರಿ. ಈಗಂತೂ ಕೆಲವರೇ ಇದ್ದೀರಿ. ಸಮಯ ಕಳೆದಂತೆ ಅನೇಕ ಮಂದಿ ಮಕ್ಕಳು ಬರತೊಡಗುತ್ತಾರೆ. ಈ ಸಮಯದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಕೆಲವರೇ ಆಗಿದ್ದೀರಿ. ಆದರೂ ಸಹ ಪ್ರಜಾಪಿತ ಬ್ರಹ್ಮನನ್ನು ಎಲ್ಲರೂ ಅರಿತಿದ್ದಾರಲ್ಲವೇ? ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮ. ಎಷ್ಟೊಂದು ಮಂದಿ ಪ್ರಜೆಗಳಿದ್ದಾರೆ. ಎಲ್ಲ ಧರ್ಮದವರು ಇವರನ್ನು ಅವಶ್ಯವಾಗಿ ಒಪ್ಪುತ್ತಾರೆ. ಅವರ ಮೂಲಕವೇ ಮನುಷ್ಯ ಮಾತ್ರರ ರಚನೆಯಾಯಿತಲ್ಲವೇ? ತಂದೆ ತಿಳಿಸಿದರೆ, ಲೌಕಿಕ ತಂದೆಯೂ ಸಹ ಹದ್ದಿನ ಬ್ರಹ್ಮನಾಗಿದ್ದಾರೆ. ಏಕೆಂದರೆ ಅವರದ್ದು ವಂಶಾವಳಿ ವೃದ್ಧಿಯಾಗುತ್ತದೆಯಲ್ಲವೇ? ಉಪನಾಮದಿಂದ ಆ ಮನೆತನ ನಡೀತದೆ. ಅವರು ಹದ್ದಿನ ತಂದೆಯಾಗಿರ್ತಾರೆ, ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಇವರ ಹೆಸರೇ ಆಗಿದೆ ಪ್ರಜಾಪಿತ. ಆ ಲೌಕಿಕ ತಂದೆಯಂತೂ ಒಂದು ಪರಿಮಿತ ಪ್ರಜೆಗಳನ್ನು ರಚಿಸ್ತಾರೆ. ಕೆಲವರು ರಚಿಸುವುದೇ ಇಲ್ಲ. ಇವರಂತೂ ಅವಶ್ಯವಾಗಿ ರಚಿಸ್ತಾರೆ. ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಿಲ್ಲವೆಂದು ಕೆಲವರು ಹೇಳ್ತಾರೆ. ಇಡೀ ಪ್ರಪಂಚವೇ ಇವರ ಸಂತಾನವಾಗಿದೆ. ಮೊಟ್ಟ ಮೊದಲಿಗರು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ. ಮುಸಲ್ಮಾನರು ಸಹ ಆದಂ ಬೀಬಿ ಎಂದು ಹೇಳ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಯಾರಿಗಾದರೂ ಹೇಳುತ್ತಿರಬೇಕಲ್ಲವೇ? ಆಡಮ್, ಈವ್, ಆದಿದೇವ, ಆದಿದೇವಿ ಇವೆಲ್ಲ ಹೆಸರುಗಳನ್ನು ಈ ಪ್ರಜಾಪಿತ ಬ್ರಹ್ಮರವರಿಗೇ ಹೇಳ್ತಾರೆ. ಎಲ್ಲ ಧರ್ಮದವರು ಇವರನ್ನು ಒಪ್ಪುತ್ತಾರೆ. ಅವಶ್ಯವಾಗಿ ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ತಂದೆ ಇದ್ದಾರೆ. ಈ ಪಾರಲೌಕಿಕ ತಂದೆ ಬೇಹದ್ದಿನ ಸುಖ ಕೊಡುವವರಾಗಿದ್ದಾರೆ. ನೀವು ಪುರುಷಾರ್ಥವನ್ನೂ ಸಹ ಬೇಹದ್ದಿನ ಸ್ವರ್ಗದ ಸುಖಕ್ಕಾಗಿಯೇ ಮಾಡ್ತೀರಿ. ಇಲ್ಲಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ಸ್ವರ್ಗದಲ್ಲಿ ಬೇಹದ್ದಿನ ಸುಖ, ನರಕದಲ್ಲಿ ಬೇಹದ್ದಿನ ದುಃಖವೆಂದೂ ಹೇಳಬಹುದು. ಇನ್ನೂ ಬಹಳಷ್ಟು ದುಃಖ ಬರಲಿದೆ. ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ. ತಂದೆ ನಿಮಗೆ ಇಡೀ ವಿಶ್ವದ ಆದಿಮಧ್ಯಾಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆ. ನೀವು ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಮತ್ತು ಪುರುಷಾರ್ಥವನ್ನೂ ಮಾಡ್ತೀರಿ. ಇವರು ಮಾತಾ ಪಿತಾ ಇಬ್ಬರೂ ಆದರಲ್ಲವೇ? ಎಷ್ಟೊಂದು ಮಂದಿ ಮಕ್ಕಳಿದ್ದೀರಿ. ಬೇಹದ್ದಿನ ಮಾತಾಪಿತರೊಂದಿಗೆ ಎಂದೂ ಯಾವುದೇ ಶತ್ರುತ್ವವನ್ನು ಇಟ್ಟುಕೊಳ್ಳೋದಿಲ್ಲ. ಮಾತಾಪಿತರಿಂದ ಎಷ್ಟೊಂದು ಸುಖ ಸಿಗ್ತದೆ. ಆದ್ದರಿಂದಲೇ ನೀವು ಮಾತಾಪಿತಾ ಬಂಧುಶ್ಚ ಸಖ ಎಂದು ಹಾಡ್ತಾರೆ. ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಅನ್ಯ ಧರ್ಮದವರೆಲ್ಲರೂ ತಂದೆಯೆಂದೇ ಕರೀತಾರೆ, ಮಾತಾಪಿತರೆಂದು ಹೇಳೋದಿಲ್ಲ. ಕೇವಲ ಇಲ್ಲಷ್ಟೇ ನೀವು ಮಾತಾಪಿತಾ, ನಾನು ನಿಮ್ಮ ಬಾಲಕ ಎಂದು ಹಾಡ್ತಾರೆ. ನಾವು ಓದಿ ಮನುಷ್ಯರಿಂದ ದೇವತೆ, ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆ ಅಂಬಿಗನೂ ಆಗಿದ್ದಾರೆ, ಹೂದೋಟದ ಮಾಲೀಕನೂ ಆಗಿದ್ದಾರೆ. ಉಳಿದಂತೆ ನೀವು ಬ್ರಾಹ್ಮಣರೆಲ್ಲರೂ ಅನೇಕ ಪ್ರಕಾರದ ಮಾಲಿಗಳಾಗಿದ್ದೀರಿ. ಮೊಘಲ್ ಗಾರ್ಡನ್ನ ಮಾಲಿಯೂ ಇರುತ್ತಾರಲ್ಲವೇ? ಅವರ ಸಂಬಳವೂ ಅಷ್ಟೇ ಚೆನ್ನಾಗಿರ್ತದೆ. ಮಾಲಿಗಳಲ್ಲಿಯೂ ನಂಬರ್ ವಾರ್ ಇರ್ತಾರೆ.
ಕೆಲವರು ಎಷ್ಟೋ ಒಳ್ಳೊಳ್ಳೆಯ ಹೂಗಳನ್ನು ಬೆಳೆಸ್ತಾರೆ. ಹೂಗಳಲ್ಲಿ ರಾಜ ಹೂ ಸಹ ಇರ್ತದೆ. ಸತ್ಯಯುಗದಲ್ಲಿ ರಾಜ ರಾಣಿ ಹೂಗಳು ಇರುತ್ತವೆಯಲ್ಲವೇ? ಇಲ್ಲಿ ಭಲೆ ಮಹಾರಾಜ ಮಹಾರಾಣಿ ಇದ್ದಾರೆ, ಆದರೆ ಹೂಗಳಾಗಿಲ್ಲ. ಪತಿತರಾಗಿರೋದರಿಂದ ಮುಳ್ಳುಗಳಂತಾಗ್ತಾರೆ. ಮಾರ್ಗದಲ್ಲಿ ನಡಿತಾ ನಡಿತಾ ಮುಳ್ಳನ್ನು ಚುಚ್ಚಿ ಓಡಿ ಹೋಗ್ತಾರೆ. ಅಜಾಮಿಳರೆಂದು ಅವರಿಗೆ ಹೇಳಲಾಗ್ತದೆ. ಎಲ್ಲರಿಗಿಂತ ಹೆಚ್ಚು ಭಕ್ತಿಯನ್ನು ಸಹ ನೀವು ಮಾಡ್ತೀರಿ. ವಾಮ ಮಾರ್ಗದಲ್ಲಿ ಇಳಿಯುವ ಚಿತ್ರಗಳನ್ನು ನೋಡಿ, ಎಷ್ಟು ಕೆಟ್ಟದಾಗಿ ತೋರಿಸಿದ್ದಾರೆ. ದೇವತೆಗಳ ಚಿತ್ರವನ್ನೇ ತೋರಿಸಿದ್ದಾರೆ. ಈಗ ಅವು ವಾಮ ಮಾರ್ಗದ ಚಿತ್ರಗಳಾಗಿವೆ. ಈಗ ನೀವು ಮಕ್ಕಳು ಇವೆಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ವಿಕಾರಗಳಿಂದ ಬಹಳ ದೂರ ದೂರ ಹೋಗ್ತೀರಿ. ಬ್ರಾಹ್ಮಣರಲ್ಲಿ ಸಹೋದರ ಸಹೋದರಿಯರ ಜೊತೆ ವಿಕಾರದಲ್ಲಿ ಹೋಗುವುದು ಬಹಳ ದೊಡ್ಡ ವಿಕಾರಿ ದೃಷ್ಟಿಯಾಗುವುದು. ಹೆಸರೇ ಹಾಳಾಗ್ತದೆ. ಆದ್ದರಿಂದ ಬಾಲ್ಯದಿಂದಲೇ ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡಿದ್ದರೆ ಅದನ್ನು ತಂದೆಗೆ ತಿಳಿಸಿರಿ. ಆಗ ಅರ್ಧ ಪಾಪ ಕಡಿಮೆಯಾಗ್ತದೆ. ನೆನಪಂತೂ ಇರುತ್ತದೆಯಲ್ಲವೇ? ಇಂತಹ ಸಮಯದಲ್ಲಿ ನಾವು ಇಂತಹ ಕೆಟ್ಟ ಕೆಲಸವನ್ನು ಮಾಡಿದ್ದೆವು ಎಂದು ತಂದೆಗೆ ಬರೆದು ಕೊಡ್ತಾರೆ. ಯಾರು ಬಹಳ ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿರುವರೋ ಅವರು, ಬಾಬಾ, ನಾವು ಇಂತಿಂತಹ ಕೆಟ್ಟ ಕೆಲಸಗಳನ್ನು ಮಾಡಿದೆವು, ಕ್ಷಮೆ ಮಾಡಿ ಎಂದು ತಂದೆಗೆ ಬರೆದು ಕೊಡ್ತಾರೆ. ತಂದೆ ತಿಳಿಸ್ತಾರೆ, ಕ್ಷಮೆಯಂತೂ ಸಿಗೋದಿಲ್ಲ, ಆದರೆ ಸತ್ಯವಾಗಿ ತಿಳಿಸುತ್ತೀರೆಂದರೆ ಅದು ಹಗುರವಾಗುವುದು. ಹಾಗೆಂದು ಮರೆತು ಹೋಗ್ತದೆ ಎಂದಲ್ಲ. ಮರೆಯಲು ಸಾಧ್ಯವಿಲ್ಲ. ಮುಂದೆ ಇಂತಹ ಯಾವುದೇ ಕರ್ಮವಾಗಬಾರದು. ಅದಕ್ಕಾಗಿ ಎಚ್ಚರಿಕೆ ನೀಡ್ತೇನೆ. ಬಾಕಿ ಮನಸ್ಸಂತೂ ಅವಶ್ಯವಾಗಿ ತಿನ್ನುತ್ತದೆ. ಬಾಬಾ, ನಾವಂತೂ ಅಜಾಮಿಳರಾಗಿದ್ದೆವು ಎಂದು ಹೇಳ್ತಾರೆ. ಇದೇ ಜನ್ಮದ ಮಾತಾಗಿದೆ. ಇದನ್ನೂ ಸಹ ಈಗ ನೀವು ತಿಳಿದುಕೊಂಡಿದ್ದೀರಿ. ಯಾವಾಗಿನಿಂದ ವಾಮ ಮಾರ್ಗದಲ್ಲಿ ಬಂದು ಪಾಪಾತ್ಮರಾಗಿದ್ದೀರಿ. ಈಗ ತಂದೆ ಪುನಃ ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡ್ತಾರೆ. ಪುಣ್ಯಾತ್ಮರ ಪ್ರಪಂಚವೇ ಬೇರೆಯಾಗಿದೆ. ಭಲೆ ಪ್ರಪಂಚ ಒಂದೇ ಆಗಿದೆ, ಆದರೆ ಈಗ ನಿಮಗೆ ಅರ್ಥವಾಗಿದೆ, ಇದರಲ್ಲಿ 2 ಭಾಗಗಳಿವೆ. ಒಂದು ಪುಣ್ಯಾತ್ಮರ ಪ್ರಪಂಚ, ಅದಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ. ಇನ್ನೊಂದು ಪಾಪಾತ್ಮರ ಪ್ರಪಂಚ, ಯಾವುದಕ್ಕೆ ನರಕ ದುಃಖಧಾಮವೆಂದು ಹೇಳಲಾಗ್ತದೆ. ದುಃಖದ ಪ್ರಪಂಚ ಮತ್ತು ಸುಖದ ಪ್ರಪಂಚ. ದುಃಖದ ಪ್ರಪಂಚದಲ್ಲಿ ಎಲ್ಲರೂ ಸಹ ನಮ್ಮನ್ನು ಮುಕ್ತಗೊಳಿಸಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಚೀರಾಡುತ್ತಿರುತ್ತಾರೆ. ಇದನ್ನೂ ಸಹ ಮಕ್ಕಳು ತಿಳಿದುಕೊಂಡಿದ್ದೀರಿ. ಮನೆಯಲ್ಲಿ ಹೋಗಿ ಕುಳಿತು ಬಿಡುವಂತಿಲ್ಲ. ಮತ್ತೆ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗಿದೆ. ಈ ಸಮಯದಲ್ಲಿ ಇಡೀ ಪ್ರಪಂಚವೇ ಪತಿತನಾಗಿದೆ. ಈಗ ತಂದೆಯ ಮೂಲಕ ನೀವು ಪಾವನರಾಗುತ್ತಿದ್ದೀರಿ. ಲಕ್ಷ್ಯವೂ ಸಮ್ಮುಖದಲ್ಲಿದೆ. ಮತ್ಯಾರೂ ಸಹ ನಾವು ಈ ರೀತಿ ಆಗುತ್ತಿದ್ದೇವೆಂದು ಗುರಿಧ್ಯೇಯವನ್ನು ತೋರಿಸೋದಿಲ್ಲ. ತಂದೆ ತಿಳಿಸ್ತಾರೆ, ಮಕ್ಕಳೇ, ನೀವೇ ಇಷ್ಟು ಶ್ರೇಷ್ಠರಾಗಿದ್ದೀರಿ, ಈಗ ಇಲ್ಲ. ಪೂಜ್ಯರಾಗಿದ್ದೀರಿ, ಈಗ ಪೂಜಾರಿಗಳಾಗಿದ್ದೀರಿ. ಈಗ ಪುನಃ ಪೂಜ್ಯರಾಗಲು ಪುರುಷಾರ್ಥ ಮಾಡಬೇಕು. ತಂದೆ ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಿಸ್ತಾರೆ. ನಾನು ರಾಜಕುಮಾರನಾಗ್ತೇನೆ ಎಂದು ಈ ಬ್ರಹ್ಮ ತಂದೆ ತಿಳಿದುಕೊಳ್ತಾರಲ್ಲವೇ? ಇವರು ಮೊಟ್ಟ ಮೊದಲಿಗನಾಗಿದ್ದಾರೆ. ಆದರೂ ಸಹ ಪ್ರತಿ ಸಮಯ ನೆನಪಿರೋದಿಲ್ಲ, ಮರೆತು ಹೋಗ್ತಾರೆ. ಯಾರೆಷ್ಟಾದರೂ ಪರಿಶ್ರಮ ಪಡಲಿ, ಆದರೆ ಇನ್ನೂ ಆ ಸ್ಥಿತಿ ಬರೋದಿಲ್ಲ. ಯಾವಾಗ ಯುದ್ಧದ ಸಮಯ ಬರುವುದೋ ಆಗ ಕರ್ಮಾತೀತ ಸ್ಥಿತಿಯಾಗುವುದು. ಪುರುಷಾರ್ಥವನ್ನಂತೂ ಎಲ್ಲರೂ ಮಾಡಬೇಕಲ್ಲವೇ? ಇವರೂ ಮಾಡಬೇಕಾಗಿದೆ. ನೀವು ತಿಳಿಸುತ್ತೀರಿ, ಚಿತ್ರದಲ್ಲಿ ನೋಡಿ, ತಂದೆಯ ಚಿತ್ರವು ಎಲ್ಲಿದೆ? ಒಮ್ಮೆಲೆ ವೃಕ್ಷದ ಕೊನೆಯಲ್ಲಿ ನಿಂತಿದ್ದಾರೆ, ಪತಿತ ಪ್ರಪಂಚದಲ್ಲಿ, ಮತ್ತು ಕೆಳಗೆ ತಪಸ್ಸು ಮಾಡ್ತಿದ್ದಾರೆ. ಎಷ್ಟು ಸಹಜವಾಗಿ ತಿಳಿಸಿಕೊಡಬಹುದಾಗಿದೆ. ಇವೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸಿದ್ದಾರೆ. ಇವರಿಗೂ ತಿಳಿದಿರಲಿಲ್ಲ. ಶಿವ ತಂದೆಯೇ ಜ್ಞಾನಪೂರ್ಣನಾಗಿದ್ದಾರೆ. ಅವರನ್ನೇ ಹೇ ಪರಮಪಿತ ಪರಮಾತ್ಮನೇ, ಬಂದು ನಮ್ಮ ದುಃಖವನ್ನು ದೂರ ಮಾಡು ಎಂದು ಎಲ್ಲರೂ ನೆನಪು ಮಾಡ್ತಾರೆ. ಬ್ರಹ್ಮ ವಿಷ್ಣು ಶಂಕರರು ದೇವತೆಗಳಾಗಿದ್ದಾರೆ. ಮೂಲವತನದಲ್ಲಿರುವ ಆತ್ಮಗಳಿಗೆ ದೇವತೆಗಳೆಂದು ಹೇಳಲಾಗೋದಿಲ್ಲ. ಬ್ರಹ್ಮ ವಿಷ್ಣು ಶಂಕರನ ರಹಸ್ಯವನ್ನು ಸಹ ತಂದೆ ತಿಳಿಸಿದ್ದಾರೆ. ಬ್ರಹ್ಮ ಲಕ್ಷ್ಮೀನಾರಾಯಣ ಇವರೆಲ್ಲರೂ ಇಲ್ಲಿಯೇ ಇರುವವರಲ್ಲವೇ?
ಕೇವಲ ನೀವು ಮಕ್ಕಳಿಗೆ ಈ ಸಮಯದಲ್ಲಿಯೇ ಸೂಕ್ಷ್ಮವತನದ ಸಾಕ್ಷಾತ್ಕಾರವಾಗ್ತದೆ. ಈ ಬ್ರಹ್ಮಾರವರು ಸಹ ಫರಿಷ್ಠೆಯಾಗಿದ್ದಾರೆ. ಇದನ್ನು ಮಕ್ಕಳೂ ತಿಳಿದುಕೊಂಡಿದ್ದೀರಿ. ಯಾರು ಏಣಿಯ ಚಿತ್ರದಲ್ಲಿ ಮೇಲೆ ನಿಂತಿದ್ದಾರೆಯೋ ಅವರೇ ಮತ್ತೆ ಕೆಳಗೆ ತಪಸ್ಸು ಮಾಡ್ತಿದ್ದಾರೆ. ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಲಾಗಿದೆ. ಅಂದ ಮೇಲೆ ಇವರು ತಮ್ಮನ್ನು ಭಗವಂತನೆಂದು ಎಲ್ಲಿ ಕರೆಸಿಕೊಳ್ತಾರೆ? ಇವರೂ ಸಹ ಹೇಳ್ತಾರೆ, ನಾನು ಬಹಳ ಕನಿಷ್ಠನಾಗಿದ್ದೆನು, ತತತ್ವಂ ಅರ್ಥಾತ್ ಪುನಃ ಶ್ರೇಷ್ಠನಾಗುತ್ತಿದ್ದೇನೆ. ನೀವು ಸಹ ಶ್ರೇಷ್ಠರಾಗುತ್ತಿದ್ದೀರಿ. ತತತ್ವಂ ಎಷ್ಟು ಸಹಜ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಎಂದಾದರೂ ಯಾರಾದರೂ ಕೇಳಿದರೆ ಹೇಳಿ ನೋಡಿ, ಇವರು ಕಲಿಯುಗದ ಅಂತ್ಯದಲ್ಲಿ ನಿಂತಿದ್ದಾರಲ್ಲವೇ? ತಂದೆ ತಿಳಿಸ್ತಾರೆ, ಯಾವಾಗ ಶಿಥಿಲಾವಸ್ಥೆಯನ್ನು ತಲುಪಿದ್ದಾರೆ, ವಾನಪ್ರಸ್ಥ ಸ್ಥಿತಿಯಾಗುವುದೋ ಆಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ಈಗ ರಾಜಯೋಗದ ತಪಸ್ಸು ಮಾಡ್ತಿದ್ದಾರೆ. ತಪಸ್ಸು ಮಾಡುವವರಿಗೆ ದೇವತೆಗಳೆಂದು ಹೇಗೆ ಹೇಳ್ತೀರಿ? ರಾಜಯೋಗವನ್ನು ಕಲಿತು ನಂತರ ದೇವತೆಗಳಾಗ್ತಾರೆ. ನೀವು ಮಕ್ಕಳನ್ನು ಸಹ ಇಂತಹ ಕಿರೀಟಧಾರಿಗಳನ್ನಾಗಿ ಮಾಡುತ್ತಾರಲ್ಲವೇ? ಇವರೇ ದೇವತೆಯಾಗಿದ್ದಾರೆ. ಹೇಗೆ 10-20 ಮಂದಿಯ ಚಿತ್ರವನ್ನು ಇಡಬಹುದು, ಇವರು ಈ ರೀತಿಯಾಗ್ತಾರೆ ಎಂಬುದನ್ನು ಇದರ ಮೂಲಕ ತೋರಿಸಬಹುದಾಗಿದೆ. ಮೊದಲು ಹೀಗೆ ಎಲ್ಲರ ಭಾವಚಿತ್ರಗಳು ತೆಗೆಯಲ್ಪಟ್ಟಿದೆ. ಇದು ತಿಳಿಸುವ ಮಾತಲ್ಲವೇ? ಒಂದು ಕಡೆ ಸಾಧಾರಣ, ಇನ್ನೊಂದು ಕಡೆ ಡಬಲ್ ಕಿರೀಟಧಾರಿಗಳು. ನಾವೇ ಈ ರೀತಿಯಾಗುತ್ತಿದ್ದೇವೆ ಎಂದು ನೀವು ತಿಳಿದುಕೊಳ್ತೀರಿ. ಯಾರ ಬುದ್ಧಿಯೋಗ ಸ್ಪಷ್ಟವಾಗಿರುವುದೋ ಅವರೇ ಅಷ್ಟು ಶ್ರೇಷ್ಠರಾಗುವರು ಮತ್ತು ಬಹಳ ಮಧುರರೂ ಆಗಬೇಕಾಗಿದೆ. ಈ ಸಮಯದ ಮನುಷ್ಯರಲ್ಲಿ ಕಾಮಕ್ರೋಧದ ಬೀಜ ಎಷ್ಟೊಂದಾಗಿವೆ. ಎಲ್ಲರಲ್ಲಿ ಪಂಚವಿಕಾರ ರೂಪಿ ಬೀಜದ ವೃಕ್ಷವೇ ಬೆಳೆದು ಬಿಟ್ಟಿದೆ. ಈಗ ತಂದೆ ತಿಳಿಸ್ತಾರೆ, ಮಕ್ಕಳೇ, ಇಂತಹ ಬೀಜವನ್ನು ಬಿತ್ತಬಾರದು. ಸಂಗಮ ಯುಗದಲ್ಲಿ ನೀವು ದೇಹಾಭಿಮಾನದ ಬೀಜವನ್ನು ಬಿತ್ತುವಂತಿಲ್ಲ, ಕಾಮದ ಬೀಜವನ್ನೂ ಬಿತ್ತುವಂತಿಲ್ಲ. ಅರ್ಧಕಲ್ಪಕ್ಕಾಗಿ ಮತ್ತೆ ರಾವಣನೇ ಇರೋದಿಲ್ಲ. ಪ್ರತಿಯೊಂದು ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಮುಖ್ಯವಾದದ್ದು ಒಂದೇ ಆಗಿದೆ, ಮನ್ಮನಾಭವ. ನನ್ನನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ. ಎಲ್ಲರಿಗಿಂತ ಕೊನೆಯಲ್ಲಿ ಇವರಿದ್ದಾರೆ ಮತ್ತೆ ಎಲ್ಲರಿಗಿಂತ ಮೊಟ್ಟ ಮೊದಲಿಗನು ಇವರೇ ಆಗ್ತಾರೆ. ಯೋಗ ಬಲದಿಂದ ಎಷ್ಟು ಪಾವನರಾಗ್ತೀರಿ. ಆರಂಭದಲ್ಲಂತೂ ಮಕ್ಕಳಿಗೆ ಬಹಳ ಸಾಕ್ಷಾತ್ಕಾರವಾಗುತ್ತಿತ್ತು. ಭಕ್ತಿ ಮಾರ್ಗದಲ್ಲಿ ಯಾವಾಗ ನೌಧಾಭಕ್ತಿ ಮಾಡುವರೋ ಆಗ ಸಾಕ್ಷಾತ್ಕಾರವಾಗ್ತದೆ. ಇಲ್ಲಂತೂ ಕುಳಿತಿದ್ದಂತೆಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು. ಇದಕ್ಕೆ ಮನುಷ್ಯರು ಜಾದೂ ಎಂದು ತಿಳಿಯುತ್ತಿದ್ದರು. ಇದಂತೂ ಫಸ್ಟ್ ಕ್ಲಾಸ್ ಜಾದೂವಾಗಿದೆ. ಭಕ್ತ ಮೀರಾ ಬಹಳ ತಪಸ್ಸು ಮಾಡಿದಳು, ಸಾಧು ಸಂತರ ಸಂಗ ಮಾಡಿದಳು. ಆದರೆ ಇಲ್ಲಿ ಯಾವುದೇ ಸಾಧು ಸಂತರಿಲ್ಲ. ಇವರು ನಮ್ಮೆಲ್ಲರ ತಂದೆಯಾಗಿದ್ದಾರೆ. ಎಲ್ಲರ ತಂದೆ ಶಿವ ತಂದೆಯಾಗಿದ್ದಾರೆ. ನಾವು ಗುರೂಜಿಯೊಂದಿಗೆ ಮಿಲನ ಮಾಡಿದೆವು ಎಂದು ಕೆಲವರು ಹೇಳ್ತಾರೆ. ಆದರೆ ಇಲ್ಲಿ ಗುರುಗಳು ಯಾರೂ ಇಲ್ಲ. ಶಿವ ತಂದೆ ನಿರಾಕಾರನಾಗಿದ್ದಾರೆ. ಅಂದ ಮೇಲೆ ಯಾರೊಂದಿಗೆ ಮಿಲನ ಮಾಡಲು ಬಯಸುತ್ತೀರಿ? ಆ ಗುರುಗಳ ಬಳಿಯಂತೂ ಹೋಗಿ ಕಾಣಿಕೆಯನ್ನಿಡ್ತಾರೆ. ಇಲ್ಲಂತೂ ತಂದೆ ಬೇಹದ್ದಿನ ಮಾಲೀಕನಾಗಿದ್ದಾರೆ. ಇಲ್ಲಿ ಯಾವುದೇ ಕಾಣಿಕೆಯನ್ನು ಕೊಡುವ ಮಾತಿಲ್ಲ. ಅವರು ತೆಗೆದುಕೊಂಡು ಈ ಹಣವನ್ನೇನು ಮಾಡುತ್ತಾರೆ? ನಾನು ವಿಶ್ವದ ಮಾಲೀಕನಾಗುತ್ತೇನೆಂದು ಈ ಬ್ರಹ್ಮಾರವರೂ ಸಹ ತಿಳಿದುಕೊಳ್ಳುತ್ತಾರೆ. ಮಕ್ಕಳು ಏನೆಲ್ಲ ಹಣ ಇತ್ಯಾದಿಗಳನ್ನು ಕೊಡುವರೋ ಅದರಿಂದ ಅವರಿಗಾಗಿಯೇ ಮನೆ ಇತ್ಯಾದಿಗಳನ್ನು ಕಟ್ಟಿಸ್ತಾರೆ. ಹಣವಂತೂ ಈ ಶಿವತಂದೆಯಾಗಲಿ ಬ್ರಹ್ಮ ತಂದೆಯಾಗಲಿ ಬಳಸುವುದಿಲ್ಲ. ಈ ಮನೆಗಳನ್ನೂ ಸಹ ಮಕ್ಕಳಿಗಾಗಿಯೇ ಕಟ್ಟಿಸಲಾಗ್ತದೆ. ಮಕ್ಕಳೇ ಬಂದು ಇರುತ್ತೀರಿ. ಕೆಲವರು ಬಡವರಿರ್ತಾರೆ, ಕೆಲವರು ಸಾಹುಕಾರರಿರ್ತಾರೆ. ಬಾಬಾ, ನಮ್ಮ ಈ ಹಣದಿಂದ ಒಂದು ಇಟ್ಟಿಗೆಯನ್ನಾದರೂ ಹಾಕಿರಿ ಎಂದು ಕೆಲವರು 2 ರೂಪಾಯಿಗಳನ್ನು ಕಳಿಸ್ತಾರೆ. ಕೆಲವರು 1000 ರೂಪಾಯಿಗಳನ್ನು ಕಳಿಸ್ತಾರೆ. ಭಾವನೆಯಂತೂ ಇಬ್ಬರದ್ದು ಒಂದೇ ಆಗಿದೆಯಲ್ಲವೇ? ಆದ್ದರಿಂದ ಇಬ್ಬರ ಪುಣ್ಯ ಸಮಾನವಾಗುತ್ತದೆ. ಮತ್ತೆ ಮಕ್ಕಳು ಬಂದಾಗ ಎಲ್ಲಿ ಬೇಕೋ ಅಲ್ಲಿ ಇರುವರು. ಯಾರು ಮನೆಯನ್ನು ಕಟ್ಟಿಸಿದ್ದಾರೆಯೋ ಅವರು ಒಂದು ವೇಳೆ ಬಂದರೆ ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳಬೇಕಾಗ್ತದೆ. ಇದರಿಂದ ಕೆಲವರು ತಂದೆಯೂ ಸಹ ಒಬ್ಬರನ್ನು
ಒಬ್ಬೊಬ್ಬರನ್ನು ನೋಡಿ ಖಾತರಿ ಮಾಡುತ್ತಾರೆಂದು ಹೇಳಿಬಿಡ್ತಾರೆ. ಅರೆ, ಅವಶ್ಯವಾಗಿ ಆ ರೀತಿ ಮಾಡಲೇಬೇಕಾಗುತ್ತದೆಯಲ್ಲವೇ? ಕೆಲವರನ್ನು ಎಲ್ಲಿ ಕೂರಿಸಿದರೂ ಕುಳಿತುಕೊಳ್ತಾರೆ. ಇನ್ನು ಕೆಲವರು ಬಹಳ ನಾಜೂಕಾಗಿರ್ತಾರೆ. ವಿದೇಶದಲ್ಲಿರುವವರು ಬಹಳ ದೊಡ್ಡ ದೊಡ್ಡ ಮಹಲುಗಳಲ್ಲಿರುತ್ತಾರೆ. ಒಂದೊಂದು ದೇಶದಿಂದಲೂ ದೊಡ್ಡ ದೊಡ್ಡ ಸಾಹುಕಾರರು ಒಂದು ವೇಳೆ ನಿಶ್ಚಯ ಬುದ್ಧಿಯವರಾದರೆ ಮನೆಗಳನ್ನೂ ಅದೇ ರೀತಿ ಕಟ್ಟಿಸ್ತಾರೆ. ಇಲ್ಲಿ ನೋಡಿ, ಎಷ್ಟೊಂದು ಮಂದಿ ಮಕ್ಕಳು ಬರ್ತಾರೆ. ಮತ್ಯಾವ ತಂದೆಗೂ ಇಂತಹ ವಿಚಾರಗಳಿರೋದಿಲ್ಲ. ಭಲೆ ಅವರಿಗೆ 10, 12 ಅಥವಾ 20 ಮಂದಿ ಮಕ್ಕಳು ಮೊಮ್ಮಕ್ಕಳಿರಬಹುದು. ಕೆಲವರಿಗೆ 200, 500 ಮಂದಿಯೂ ಇರಬಹುದು. ಆದರೆ ಇದಕ್ಕಿಂತಲೂ ಹೆಚ್ಚಿರಲು ಸಾಧ್ಯವಿಲ್ಲ. ಇಲ್ಲಿ ತಂದೆಯ ಪರಿವಾರವನ್ನು ನೋಡಿ, ಎಷ್ಟು ದೊಡ್ಡದಾಗಿದೆ. ಇನ್ನೂ ಹೆಚ್ಚು ವೃದ್ಧಿಯಾಗುವುದು. ಇಲ್ಲಿ ರಾಜಧಾನಿ ಸ್ಥಾಪನೆಯಾಗ್ತಿದೆ. ತಂದೆಯ ಪರಿವಾರ ಎಷ್ಟೊಂದಾಗುವುದು. ಮತ್ತೆ ಪ್ರಜಾಪಿತ ಬ್ರಹ್ಮನ ಪರಿವಾರ ಎಷ್ಟೊಂದಾಯಿತು. ಕಲ್ಪಕಲ್ಪವು ಯಾವಾಗ ತಂದೆ ಬರುವರು, ಆಗಲೇ ಅದ್ಭುತ ಮಾತುಗಳು ನಿಮ್ಮ ಕಿವಿಗಳಲ್ಲಿ ಬೀಳ್ತವೆ. ಹೇ ಪ್ರಭು, ನಿನ್ನ ಗತಿ ಮತ ಎಲ್ಲರಿಗಿಂತ ಭಿನ್ನವಾಗಿದೆ ಎಂದು ಆ ತಂದೆಗಾಗಿಯೇ ನೀವು ಹೇಳ್ತೀರಿ. ಭಕ್ತಿ ಮತ್ತು ಜ್ಞಾನದಲ್ಲಿ ನೋಡಿ ಎಷ್ಟೊಂದು ಅಂತರವಿದೆ. ತಂದೆ ನಿಮಗೆ ತಿಳಿಸಿದರೆ, ಸ್ವರ್ಗದಲ್ಲಿ ಹೋಗಬೇಕೆಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಈಗಂತೂ ಮನುಷ್ಯರು ಮುಳ್ಳುಗಳಾಗಿದ್ದಾರಲ್ಲವೇ? ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹಾಡುತ್ತಿರುತ್ತಾರೆ. ಬಾಕಿ 5 ವಿಕಾರಗಳ ಅವಗುಣಗಳು ಎಲ್ಲರಲ್ಲಿಯೂ ಇದೆ. ರಾವಣ ರಾಜ್ಯವಾಗಿದೆ. ಈಗ ನಿಮಗೆ ಎಷ್ಟು ಒಳ್ಳೆಯ ಜ್ಞಾನ ಸಿಗುತ್ತದೆ. ಈ ಜ್ಞಾನ ಎಷ್ಟು ಖುಷಿ ಕೊಡುವುದೋ ಅಷ್ಟು ಬೇರೆ ಯಾವ ಜ್ಞಾನವೂ ಕೊಡೋದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ನಾವಾತ್ಮಗಳು ಮೇಲೆ ಮೂಲವತನದ ನಿವಾಸಿಗಳಾಗಿದ್ದೇವೆ. ಸೂಕ್ಷ್ಮವತನದಲ್ಲಿ ಬ್ರಹ್ಮ, ವಿಷ್ಣು, ಶಂಕರ ಅದು ಕೇವಲ ಸಾಕ್ಷಾತ್ಕಾರವಾಗ್ತದೆ. ಬ್ರಹ್ಮ, ಲಕ್ಷ್ಮೀನಾರಾಯಣ ಎಲ್ಲರೂ ಇಲ್ಲಿಯವರಾಗಿದ್ದಾರೆ. ಸೂಕ್ಷ್ಮವತನದಲ್ಲಿ ಕೇವಲ ಅವರ ಸಾಕ್ಷಾತ್ಕಾರವಾಗ್ತದೆ. ವ್ಯಕ್ತ ಬ್ರಹ್ಮ ಮತ್ತೆ ಸೂಕ್ಷ್ಮವತನವಾಸಿ ಫರಿಷ್ಠ ಬ್ರಹ್ಮ ಹೇಗಾಗ್ತಾರೆ ಎಂಬುದಕ್ಕೆ ಅಲ್ಲಿ ಚಿಹ್ನೆ ಇದೆ. ಬಾಕಿ ಇನ್ನೇನೂ ಇಲ್ಲ. ಈಗ ನೀವು ಮಕ್ಕಳು ಎಲ್ಲ ಮಾತುಗಳನ್ನು ತಿಳಿದುಕೊಳ್ತಾ ಹೋಗ್ತೀರಿ, ಧಾರಣೆ ಮಾಡಿಕೊಳ್ತಾ ಹೋಗ್ತೀರಿ. ಯಾವುದೇ ಹೊಸ ಮಾತಿಲ್ಲ. ನೀವು ಅನೇಕ ಬಾರಿ ದೇವತೆಗಳಾಗಿದ್ದೀರಿ. ದೈವಿ ರಾಜ್ಯವಿತ್ತಲ್ಲವೇ? ಈ ಚಕ್ರ ಸುತ್ತುತ್ತಿರುತ್ತದೆ. ಹೇಗೆ ವಿನಾಶಿ ನಾಟಕವಿರ್ತದೆ, ಹಾಗೆಯೇ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ. ಇದು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಇದೆಲ್ಲವನ್ನು ತಂದೆ ತಿಳಿಸಿಕೊಡ್ತಾರೆ. ಇದು ಪರಂಪರೆಯಿಂದ ನಡೆದು ಬಂದಿದೆ ಎಂದಲ್ಲ. ಈ ಜ್ಞಾನವನ್ನು ನಿಮಗೆ ಈಗಲೇ ತಿಳಿಸ್ತೇನೆ. ನಂತರ ಇದು ಪ್ರಾಯಲೋಪವಾಗ್ತದೆ. ನೀವು ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ ಸತ್ಯಯುಗದಲ್ಲಿ ಈ ಜ್ಞಾನವಿರೋದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಸದಾ ಸ್ಮೃತಿ ಇರಲಿ, ನಾವೀಗ ಬ್ರಾಹ್ಮಣರಾಗಿದ್ದೇವೆ. ಆದ್ದರಿಂದ ವಿಕಾರಗಳಿಂದ ಬಹಳ ಬಹಳ ದೂರವಿರಬೇಕಾಗಿದೆ ಎಂದು ಕುದೃಷ್ಟಿಯಾಗಬಾರದು. ತಂದೆಯೊಂದಿಗೆ ಬಹಳ ಬಹಳ ಆಜ್ಞಾಕಾರಿ ಪ್ರಾಮಾಣಿಕರಾಗಬೇಕಾಗಿದೆ. ಡಬಲ್ ಕಿರೀಟಧಾರಿ ದೇವತೆಗಳಾಗಲು ಬಹಳ ಮಧುರರಾಗಬೇಕು. ಬುದ್ಧಿಯೋಗ ಸ್ಪಷ್ಟವಾಗಿ ಇರಬೇಕಾಗಿದೆ. ರಾಜಯೋಗದ ತಪಸ್ಸು ಮಾಡಬೇಕಾಗಿದೆ. ವರದಾನ: ಸದಾ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಬಂಧನ ಮುಕ್ತ, ಜೀವನ್ಮುಕ್ತ ಭವ. ದೇಹ ಅಭಿಮಾನ ಹದ್ದಿನ ಸ್ಥಿತಿಯಾಗಿದೆ ಮತ್ತು ದೇಹಿ ಅಭಿಮಾನಿಗಳಾಗುವುದು ಬೇಹದ್ದಿನ ಸ್ಥಿತಿಯಾಗಿದೆ. ದೇಹದಲ್ಲಿ ಬರೋದರಿಂದ ಅನೇಕ ಕರ್ಮದ ಬಂಧನಗಳಲ್ಲಿ ಬರಬೇಕಾಗ್ತದೆ. ಆದರೆ ಯಾವಾಗ ದೇಹಿ ಆಗುವಿರಿ, ಆಗ ಈ ಎಲ್ಲ ಬಂಧನಗಳು ಸಮಾಪ್ತಿಯಾಗುವುದು. ಹೇಗೆ ಹೇಳಲಾಗ್ತದೆ, ಬಂಧನ ಮುಕ್ತರೇ ಜೀವನ್ಮುಕ್ತರು ಎಂದು. ಈ ರೀತಿ ಯಾರು ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ, ಅವರು ಜಗತ್ತಿನ ವಾಯುಮಂಡಲ, ವೈಬ್ರೇಷನ್, ತಮೋಗುಣಿ ವೃತ್ತಿಗಳು, ಮಾಯೆಯ ವಾರ್ ಇದೆಲ್ಲದರಿಂದ ಮುಕ್ತರಾಗ್ತಾರೆ.
ಇದಕ್ಕೆ ಹೇಳಲಾಗುವುದು ಜೀವನ್ಮುಕ್ತ ಸ್ಥಿತಿ. ಇದರ ಅನುಭವವನ್ನು ಸಂಗಮ ಯುಗದಲ್ಲಿಯೇ ಮಾಡಬೇಕಾಗಿದೆ. ಸುವಾಕ್ಯ: ನಿಶ್ಚಯ ಬುದ್ಧಿಯ ಚಿಹ್ನೆ, ನಿಶ್ಚಿತ ವಿಜಯ ಮತ್ತು ನಿಶ್ಚಿಂತ. ಅವರ ಬಳಿ ವ್ಯರ್ಥ ಬರಲು ಸಾಧ್ಯವಿಲ್ಲ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿ ಕರ್ಮಗಳ ಗುಹ್ಯ ಗತಿಯನ್ನು ತಿಳಿದುಕೊಂಡು ಅರ್ಥಾತ್ ತ್ರಿಕಾಲದರ್ಶಿಯಾಗಿ ಪ್ರತಿ ಕರ್ಮ ಮಾಡಿ ಆಗಲೇ ಕರ್ಮಾತೀತರಾಗಲು ಸಾಧ್ಯ. ಒಂದು ವೇಳೆ ಚಿಕ್ಕ ಚಿಕ್ಕ ತಪ್ಪುಗಳು ಸಂಕಲ್ಪ ರೂಪದಲ್ಲಿಯೋ ಆದರೆ ಅವುಗಳ ಲೆಕ್ಕಾಚಾರ ಬಹಳ ಕಠಿಣವಾಗ್ತದೆ. ಅದಕ್ಕೆ ಚಿಕ್ಕ ತಪ್ಪುಗಳನ್ನು ಸಹ ದೊಡ್ಡದೆಂದು ತಿಳಿಯಬೇಕು. ಏಕೆಂದರೆ ಈಗ ಸಂಪೂರ್ಣ ಸ್ಥಿತಿಯ ಸಮೀಪ ಬರ್ತಿರಿ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಸಂಗಮ ಯುಗದಲ್ಲಿ ನೀವು ಮಕ್ಕಳು ಯಾವ ಬೀಜವನ್ನು ಬಿತ್ತುವಂತಿಲ್ಲ? ದೇಹಾಭಿಮಾನದ ಬೀಜ. ಈ ಬೀಜದಿಂದ ಎಲ್ಲ ವಿಕಾರಗಳ ವೃಕ್ಷ ಬೆಳೀತದೆ. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಪಂಚವಿಕಾರಗಳ ವೃಕ್ಷಗಳೇ ಬೆಳೆದು ನಿಂತಿದೆ. ಎಲ್ಲರೂ ಕಾಮ ಕ್ರೋಧದ ಬೀಜವನ್ನು ಬಿತ್ತುತ್ತಿದ್ದಾರೆ. ನಿಮಗೆ ತಂದೆಯ ಸಂದೇಶವಾಗಿದೆ, ಮಕ್ಕಳೇ, ಯೋಗ ಬಲದಿಂದ ಪಾವನರಾಗಿರಿ. ಈ ದೇಹಾಭಿಮಾನದ ಬೀಜ ಬಿತ್ತುವುದನ್ನು ನಿಲ್ಲಿಸಿ. ಒಳ್ಳೆಯದು. ಓಂ ಶಾಂತಿ.